ಆ ಡಿಮಾರ್ಟ್ಗೆ ವ್ಯಾಲ್ಯೂ ಕಳೆದ್ಬಿಟ್ರೆ ಕಸ್ಟಮರ್ ಏನಾಗಬೇಕು? ಎಲ್ಲ ನೋಡಿ ಸಬ್ಮಿಟ್ ಆಗಿದ್ದಾರೆ. ಕರ್ಸಿ ಅವ್ರನ್ನ ಕರ್ಸಿ ಸುನೀಲ್ ಅವರೇ, ಅವ್ರನ್ನ ಕರ್ಸಿ. ಮೂರನೇ ಸರಿ ಕಂಪ್ಲೇಂಟ್ ಬರ್ತಿರೋದು ಡಿಮಾರ್ಟ್ ಇದರಿಂದ. ಪದೇ ಪದೇ ಇದಾಯ್ತಂದ್ರೆ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಹೀಗೆ ಡಿಮಾರ್ಟ್ ಸಿಬ್ಬಂದಿಗಳ ಗೂಂಡಾ ವರ್ತನೆಯಿಂದ ಬೇಸತ್ತ ಗ್ರಾಹಕನೋರ್ವ ತಾನು ಖರೀದಿಸಿದ ವಸ್ತುಗಳ ಬಿಲ್ಲನ್ನು ಹಿಡಿದುಕೊಂಡು ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು. ಮತ್ತೊಂದೆಡೆ ಸಿಬ್ಬಂದಿ ವರ್ತನೆ ತಿಳಿದು ತರಾಟೆಗೆ ತೆಗೆದುಕೊಳ್ಳುತ್ತಿರುವ ಆಹಾರ ಸುರಕ್ಷತಾ ಅಧಿಕಾರಿ. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ಬಳಿ ಇರುವ ಡಿಮಾರ್ಟ್ನಲ್ಲಿ. ಈಗ ಮಲ್ಟಿನ್ಯಾಷನಲ್ ಕಂಪನಿನೋ ಅಥವಾ ಇನ್ನೊಂದು ಕಂಪನಿನೋ ನಮ್ಗೆ ಗೊತ್ತಿಲ್ಲ. ಡಿಮಾರ್ಟ್ ಒಂದು ನಂಬಿಕೆ ಮೇಲೆ ಡಿಮಾರ್ಟ್ ಒಳಗಡೆ ಬರ್ತೀವಿ. ನೀವು ಹೊಡೆದಾಕ್ಬಿಟ್ರೆ ಇನ್ನೇನಕ್ಕೆ ಬರ್ಬೇಕು ಕಸ್ಟಮರು ಅಂತ ಬರೋಲ್ಲ. ಆ ಡಿಮಾರ್ಟ್ಗೆ ವ್ಯಾಲ್ಯೂ ಕಳೆದ್ಬಿಟ್ರೆ ಕಸ್ಟಮರ್ ಏನಾಗಬೇಕು? ನಾನು ಇಷ್ಟಕ್ಕೆ ನಾನು ಮಂಗಳೂರಿಗೆ ಹೋಗ್ಬೇಕಂತ ನನ್ನ ಬಾಯಿ ಒಣಗ್ತಾ ಇದೆ ನಿಮ್ಮ ಜೊತೆ ಮಾತಾಡಿ ಇಲ್ಲ ಏನಾರ ಕಡಿಮೆ ಬಿಲ್ಲ 23,000 ಬಿಲ್ ಪೇ ಆಗಿದೆ. ಎಲ್ಲಿ ಕ್ಲಿಯರ್ ಮಾಡೋದು? ಕ್ಲಿಯರ್ ಮಾಡಿದ್ರೆ ನಾನೇ ಯಾಕೆ ಇಲ್ಲಿ ಇರ್ತಾ ಇದ್ದೆ? ನಾನು ಯಾಕೆ 112 ಪೊಲೀಸ್ಗೆ ಯಾಕೆ ಫೋನ್ ಮಾಡಬೇಕು? ಅಲ್ಲದೆ 15 ಜನ ರೋಡಿ ನಿಲ್ತಿರಲ್ರಿ, 15 ಜನ ರೌಂಡ್ ಅಪ್ ಮಾಡ್ಬಿಟ್ಟು ಫ್ಯಾಮಿಲಿನ ಫುಲ್ ರೌಂಡ್ ಅಪ್ ಮಾಡ್ಬಿಟ್ಟು ಏನು ಐಡಿ ಕಾರ್ಡ್ ಮೇಲೆ ನಿಮ್ಮದೇ ನಾನು ಯಾರು ಹೇಳಿ ಫುಡ್ ಏನೇನು ಪರ್ಮಿಷನ್ ತಗೊಂಡು ಎಲ್ಲಿ ಡಿಸ್ಪ್ಲೇ ಮಾಡಿದ್ರೆ ನೀವು ನಿಮ್ದು ಪರ್ಮಿಷನ್ ಎಲ್ಲ ಡಿಸ್ಪ್ಲೇ ಮಾಡಿದ್ರೆ ಜೇಬಲ್ ಅಲ್ಲ ಕಸ್ಟಮರ್ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ರಿ ಡಿಸ್ಪ್ಲೇ ಹಾಕಿದ್ರೆ ಲೈಸೆನ್ಸ್ ಎಲ್ಲ ರೋಡಿ ಸಬ್ಮಿಟ್ ಆಗಿದ್ದಾರೆ. ಕರ್ಸಿ ಅವ್ರನ್ನ ಕರ್ಸಿ ಸುನೀಲ್ ಅವರೇ, ಅವ್ರನ್ನ ಕರ್ಸಿ. ಇದೆಲ್ಲ ಸರ್ ನಾವು ಅಲ್ಲ ಸಿಸಿಟಿವಿನೂ ಅವ್ರ ಹತ್ರ ನಾವೇನು ಕೆಟ್ಟದ್ದು ಈ ಮೂಮೆಂಟ್ ನನ್ನ ಮೂಮೆಂಟ್ ಫ್ಯಾಮಿಲಿ ಬಂದು ಇಲ್ಲಿ ಸ್ಯಾಟಿಸ್ಫೈಡ್ ಆಗಿ ಐಟಮ್ಸ್ ತಗೊಂಡು ಹೋಗ್ಬೇಕಾ ಇಲ್ಲ ನಿಮ್ಮ ಜೊತೆ ಜಗಳ ಆಡ್ಕೊಂಡು ನಿಂತ್ಕೋಬೇಕಾ? ಮಾಡ್ತಾರೆ ನಾನು ಐಡಿ ತೋರಿಸಲ್ಲ, ನನ್ನ ಹೆಸರು ಹೇಳಲ್ಲ ಅಂತ ರೋಡಿಸಮ್ ಮಾಡ್ಸಲ್ಲ. ಅವ್ರು ಇವಾಗಿದ್ದು ಬರಲಿಲ್ಲ ಇಲ್ಲಿಗೆ. ಹೇಗೆ ಕಳ್ಳಟ ಆಡ್ತೀರ? ಹಾಗಾದ್ರೆ ಅದನ್ನೆಲ್ಲ ಗ್ಯಾಂಗ್ ಇಟ್ಕೊಂಡು ಅಲ್ಲ ಕಳಿಸಿ. ನನ್ನ ಅವ್ರು ನೋಡ್ಬೇಕು, ಅವರು ಐಡಿ ನೋಡ್ಬೇಕು. ಯಾಕೆ ಮಾಡಲಿಲ್ಲ? ಮಾಡಲಿಲ್ವಲ್ರಿ? ಇನ್ನೂ 3 ಪ್ಯಾಕೆಟ್ ಹಂಗೆ ಇದೆ, ತೋರಿಸ್ತೀನಿ. ಇಲ್ಲ ದಯವಿಟ್ಟು ಫಸ್ಟ್ ನಿಮ್ಮ ರೋಡಿ ಕಳಿಸಿ, ಅವ್ರು ಎಕ್ಸ್ಪ್ಲೇನ್ ಮಾಡಿ. ಹೌದು, ಶಿಡ್ಲಘಟ್ಟ ಮೂಲದ ಚಂದ್ರಶೇಖರ್ ಎಂಬುವವರು ಗುಣಮಟ್ಟ ಹಾಗೂ ಉತ್ತಮ ಬೆಲೆಗೆ ಎಲ್ಲ ವಸ್ತುಗಳು ಒಂದೇ ಸೂರಿನಡಿ ಸಿಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಡಿಮಾರ್ಟ್ಗೆ ಬಂದು ತಮ್ಮ ಮನೆಗೆ ಬೇಕಾಗುವ ಸುಮಾರು 23,000 ರೂಪಾಯಿ ಮೌಲ್ಯದ ದಿನಸಿ ಸಾಮಗ್ರಿಗಳನ್ನು ಖರೀದಿಸಿದ್ದಾರೆ. ನಂತರ ಹೊರಗೆ ಬರುವ ಸಂದರ್ಭದಲ್ಲಿ ಪ್ಯಾಕಿಂಗ್ ಆಗಿದ್ದ ಪೇಪರ್ ಕಟ್ಟಾಗಿ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿದೆ. ಇದರಿಂದ ಗ್ರಾಹಕ ಚಂದ್ರಶೇಖರ್ ಬಿಲ್ ಮಾಡುವ ಸಿಬ್ಬಂದಿಗೆ ಕ್ಯಾರಿ ಬ್ಯಾಗ್ ಕೇಳಿದ್ರಂತೆ. ಆಗ ಚಂದ್ರಶೇಖರ್ ಹಾಗೂ ಪತ್ನಿಯ ಮೇಲೆ ಡಿಮಾರ್ಟ್ನ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳು ಗೂಂಡಾಗಳ ರೀತಿ ವರ್ತನೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಬೆಳಗ್ಗೆ 11:11ವರೆಗೆ ಡಿಮಾರ್ಟ್ ಒಳಗಡೆ ಬಂದೆ. ಫ್ಯಾಮಿಲಿ ಬಂದು ಸುಮಾರು 23,000 ರೂಪಾಯಿಂದ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ಬಿಲ್ಲು ಆಯಿತು. ಬಿಲ್ಲು ಕೊಟ್ಬಿಟ್ಟೆ. ಬಿಲ್ಲು ಪೇಮೆಂಟ್ ಆಯಿತು. ಬಿಲ್ಲು ಪೇಮೆಂಟ್ ಆದಮೇಲೆ ಪ್ಯಾಕೆಟ್ಸು 1-2-3 ಒಡೆದೋಗಿತ್ತು. ಆ ಒಡೆದೋಗಿರೋ ಪ್ಯಾಕೆಟ್ಸ್ಗೆ ಎಕ್ಸ್ಟ್ರಾ ಕವರ್ ಬೇಕು ಅಂತಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಎಕ್ಸ್ಟ್ರಾ ಕವರ್ ಹಾಕ್ಕೊಡಿದ್ರೆ ಎಕ್ಸ್ಟ್ರಾ ಕವರ್ ಕೊಡೋದಿಲ್ಲ ಅಂತ ಗಲಾಟೆ ಶುರು ಮಾಡಿದ್ರು. ಆಯಿತು, ಕೊಡೋದಿಲ್ವಲ್ಲ, ನೀವೇ ಹಾಕ್ಕೊಡಿ ನನಗೆ ಆ ಪ್ಯಾಕೆಟ್ಸ್ಗೆ, ಇಲ್ಲ ಅಂದರೆ ಫುಡ್ ಗ್ರೈನ್ಸ್ ಹಾಳಾಗೋಗುತ್ತೆ, ನೀವೇ ಹಾಕ್ಕೊಡಿ ಅಂದರೆ ನಾವೆಲ್ಲದಕ್ಕೂ ಹಾಕ್ಕೊಡೋಕ್ಕಾಗಲ್ಲ ಅಂದರು. ಆಯಿತು, ನಾವು ಹಾಕ್ಕೊತೀವಿ, ನಮ್ಗೆ ಎಕ್ಸ್ಟ್ರಾ ಕವರ್ಸ್ ಕೊಡಿ ಅಂತಂದರೆ ಒಂದು 10 ಜನ ಗ್ಯಾದರಿಂಗ್ ಆಗೋದ್ರು. 10 ಜನ ಗ್ಯಾದರಿಂಗ್ ಆಗಿಬಿಟ್ಟು ನಮ್ಮ ಮೇಲೆ ಇಲ್ಲಿ ಏನು ಒಬ್ಬೊಬ್ಬರು ಒಂದೊಂದು ಮಾತಾಡೋದಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಫ್ಯಾಮಿಲಿ ಇದ್ದೀವಿ ನಾವು. ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸರ್ ನನಗೆ ಎಕ್ಸ್ಟ್ರಾ ಕವರ್ ಕೊಡಿ, ಇಲ್ಲ ಅದಕ್ಕೆ ಬಿಲ್ ಮಾಡಿ, ಬೇಕಾದರೆ ಆ ಎಕ್ಸ್ಟ್ರಾ ಕವರ್ಸ್ಗೆ ಬಿಲ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ. ಇಲ್ಲ ಸರ್ ನಾನು ಬಿಲ್ ಮಾಡೋಕ್ಕೆ ಬರಲ್ಲ, ಎಕ್ಸ್ಟ್ರಾ ಕವರ್ ಕೊಡೋಕ್ಕೆ ಬರಲ್ಲ ಅಂತ ಗಲಾಟೆ ಶುರು ಮಾಡಿದ್ರು. ಆಯ್ತಲ್ವಾ, ಕೊಡೋಕ್ಕೆ ಬರಲ್ವಲ್ಲ, ನೀವು ಯಾರು ಎಂಪ್ಲಾಯಿ, ಯಾರು ನೀವು ಅಂತ ಕೇಳಿದ್ರೆ ನಾವು ಯಾರಾದರೆ ನಿಮಗೇನು, ನಾವು ತೋರಿಸಲ್ಲ, ಐಡಿ ತೋರಿಸಲ್ಲ, ನನ್ನ ಹೆಸರು ಹೇಳಲ್ಲ ಅಂತ ಧಮಕಿ ಹಾಕ್ತಾರೆ. ಇಲ್ಲಿ ಒಬ್ಬ ಎಂಪ್ಲಾಯಿ, ಕೆಲಸ ಮಾಡೋಂಥ ಎಂಪ್ಲಾಯಿ ಕನಿಷ್ಠ ಅವ್ರ ಹೆಸರನ್ನ ಹೇಳಬೇಕಲ್ಲ, ಅಟ್ಲೀಸ್ಟ್ ಅವ್ರ ಐಡಿ ಪ್ರೊಡ್ಯೂಸ್ ಮಾಡಬೇಕಲ್ಲ. ಆಮೇಲೆ ಸುನೀಲ್ ಅನ್ನೋರು ಯಾರೋ ಇನ್ನೊಬ್ಬರು ಬಂದರು, ಆಯಿತು ಬಿಡಿ ಸರ್ ಅಂತ ಕನ್ವಿನ್ಸ್ ಮಾಡೋಕ್ಕೆ ಬಂದರೆ ಹೊರತು ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿಲ್ಲ. ನನಗೆ ಸುಮಾರು 2.5 ಗಂಟೆ ನನ್ನನ್ನು ಇಲ್ಲಿ ಡಿಮಾರ್ಟ್ ಒಳಗಡೆ ಅನ್ಯಾಯವಾಗಿ ನನ್ನ ಟೈಮ್ ವೇಸ್ಟ್ ಮಾಡಿದ್ದಾರೆ. ಜೊತೆಗೆ ನನ್ನ ಫುಡ್ ಗ್ರೈನ್ಸ್ನ, ಹಾಳಾಗೋಗಿರೋ ಫುಡ್ ಗ್ರೈನ್ಸ್ನ ಸೇಫ್ಟಿ ಮಾಡಿಕೊಟ್ಟಿಲ್ಲ. ಇದು ಡಿಮಾರ್ಟ್ನ ಸಮಸ್ಯೆ ಆಗಿರ್ತಕ್ಕಂಥದ್ದು. ಸುಮಾರು ಸಲ ಈ ಫೇಸ್ನ ಏನು ಎಕ್ಸ್ಟ್ರಾ ಬಿಲ್ಗಳಾಗೋಗಿರುತ್ತೆ. ಬಿಲ್ಲಲ್ಲಿ ಡಬಲ್ ನಾವು ತೊಗೊಂಡಿರೋದು 1 ಐಟಮ್ ಆದರೆ 2 ಐಟಮು ಬಿಲ್ ಆಗೋಗಿರುತ್ತೆ. ಅಂಥವುಗಳು ಕೂಡ ನಾವು ಆಮೇಲೆ ಬಂದು ಕೇಳಿ ರಿಕ್ವೆಸ್ಟ್ ಮಾಡಿ ಹೇಳಿ ಅವ್ರ ಗಮನಕ್ಕೆ ತಂದಿದ್ದೀವಿ. ಅದು ಕೂಡ ರೀಎಂಬರ್ಸ್ಮೆಂಟ್ ಆಗಿಲ್ಲ, ಅದನ್ನು ಬಿಟ್ಬಿಟ್ಟಿದ್ದೀವಿ. ಇವತ್ತು ಬರೀ ಕವರ್ಗೋಸ್ಕರ ಇಷ್ಟು ದೊಡ್ಡ ಗಲಾಟೆ ಮಾಡಿದ್ದಾರೆ ಸರ್.
ಒಂದೇ ಒಂದು ಕವರ್, ಎಕ್ಸ್ಟ್ರಾ ಕವರ್, ಏನು ಪಾಲಿಥಿನ್ ಕವರ್, ಅದು ಆ ಕವರ್ಗೋಸ್ಕರ ಇಷ್ಟು. ಸರ್ ನಾನೀಗ ಈ ನನ್ನ ಟೈಮ್ ವೇಸ್ಟ್ ಆಗಿದೆ, ಜೊತೆಗೆ ನನ್ನ ಫುಡ್ ಗ್ರೈನ್ಸ್ ಹಾಳಾಗೋಗಿದೆ. ಹಾಗಾಗಿ ನಾನೊಂದು ರೂರಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಾಜ್ ಮಾಡ್ತಾ ಇದ್ದೀನಿ ಮತ್ತು ಗ್ರಾಹಕರ ವೇದಿಕೆಗೆ ನಾನು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಇಶ್ಯೂನ ಬಿಡೋದಿಲ್ಲ. ಯಾಕೆಂದರೆ ಗೊತ್ತಿರ್ತಕ್ಕಂಥವ್ರು ನಮಗೆ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲದೆ ಇರತಕ್ಕಂಥವ್ರು 100 ಜನ ಬರ್ತಾರೆ ಇಲ್ಲಿ, ಅವರು ಎಷ್ಟು ಫೇಸ್ ಮಾಡಬೇಕು ಈ ಪ್ರಾಬ್ಲಮ್ನ. ಹಂಗಾಗಿ ನಾನು ಇದನ್ನು ಗ್ರಾಹಕರ ವೇದಿಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ಜೊತೆಗೆ ಇಲ್ಲಿ ಯಾವುದೇ ಪ್ರೈಸ್ ಲಿಸ್ಟ್ ಇಲ್ಲ, ಪ್ರೈಸ್ ಲಿಸ್ಟ್ನ ಡಿಸ್ಪ್ಲೇ ಮಾಡಿಲ್ಲ, ಸೇಫ್ಟಿ ಮೆಜರ್ಮೆಂಟ್ಸ್ ಇಲ್ಲ, ಇಲ್ಲಿ ಯಾವುದೇ ಲೈಸೆನ್ಸ್ ಡಿಸ್ಪ್ಲೇ ಇಲ್ಲ, ಪ್ರೈಸ್ ಲಿಸ್ಟ್ ಡಿಸ್ಪ್ಲೇ ಇಲ್ಲ. ಜೊತೆಗೆ ಏನನ್ನ ಸಮಸ್ಯೆ ಆದರೆ ಕಸ್ಟಮರ್ಗೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡೋವಂಥ ಕೆಪಾಸಿಟಿ ಇಲ್ಲ. ಹೋಗ್ಲಿ ನನ್ನ ಹಾಳಾಗಿರ್ತಕ್ಕಂಥ ಫುಡ್ ಗ್ರೈನ್ಸ್ನ ಸೇಫ್ಟಿ ಮಾಡಿಕೊಡಿ ಅಂದರೆ ಅದನ್ನು ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಇವರು ಬರೀ ರೌಡಿಸಮ್ ಮಾಡೋದಕ್ಕೆ ಗ್ಯಾಂಗ್ ಕಟ್ಕೊಂಡು 15 ಜನ ಸುತ್ಕೊತಾರೆ ಯಾರನ್ನ ಒಬ್ಬರು ಕಸ್ಟಮರು ಏನನ್ನ ಪ್ರಶ್ನೆ ಮಾಡಿದ್ರೆ. ನಂದು 23,000 ರೂಪಾಯಿ ಬಿಲ್ ಆಗಿದೆ, ಬಿಲ್ ಪೇಯ್ಡ್ ಆಗಿದೆ. ಪೇಯ್ಡ್ ಮಾಡಿ ನಾನು ಇಷ್ಟು ಫೇಸ್ ಮಾಡ್ತಾ ಇದ್ದೀನಿ ಪ್ರಾಬ್ಲಮ್ನ. ಅದೇ ಬಿಲ್ ಪೇಯ್ಡ್ ಮಾಡದೇ ಇದ್ದಿದ್ರೆ ಅಟ್ಲೀಸ್ಟ್ ಯಾರನ್ನ ರೆಸ್ಪಾನ್ಸ್ ಮಾಡೋರೇನೋ. ಬಿಲ್ ಪೇಯ್ಡ್ ಮಾಡಿರೋದಕ್ಕೋಸ್ಕರ ಇವಾಗ ನನಗೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸರಿಯಾಗಿ ಅಟೆಂಡ್ ಮಾಡ್ತಾ ಇಲ್ಲ. ಕೊಡೋಣ ಬೇಕಾದ್ರೆ ಸರಿ, ಅಷ್ಟೇ ನಾವು ಹೇಳ್ಬೋದು. ನಾವು ದಾದಾಗಿರಿ ಮಾಡಿದ್ವಿ ಅಂತ ಹೇಳ್ತಿದಾರಲ್ಲ, ಆ ಥರ ನಾವು ಮಾಡಿದರೆ ನಮ್ಮ CCTV ಫೋಟೇಜ್ ಕೊಡೋಣ. ಥ್ಯಾಂಕ್ ಯು. ಇಲ್ಲ ಸರ್, ಇದಕ್ಕಿಂತ ನಾವು ಹೇಳೋಕ್ಕಾಗಲ್ಲ. ಇದಕ್ಕಿಂತ ನಾವೇನು ಹೇಳೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಸುನಿಲ್ ಅಂತಲೇ ಹೇಳಿದ್ನಲ್ಲ ಸರ್, ಅವ್ರು ಬಂದಾಗ ಹೇಳಿದೆ ನಾನು. ಆ ಥರ ಏನಿಲ್ಲ ಸರ್. ಆ ಥರ ನಮಗೆ ನೋಡಿ ID ಕಾರ್ಡ್ ಕಂಪ್ನಿ ಕೊಟ್ಟಿರೋದೇ ಹಾಕೊಂಡಿದ್ದೀವಿ ತಾನೆ, ಅದ್ರಲ್ಲಿ ಏನು ಭೇದ ಭಾವ ಮಾಡ್ತಾಯಿಲ್ಲ. ಅವ್ರು ಸರ್ ಕೇಳಿದರೆ ಕೊಟ್ಟಿದ್ದೀವಿ. ಇವಾಗ ಅವ್ರು ಕೇಳ್ತಾರೆ ಏನಂದರೆ ಈ ಥರ ಇದೇ ಹೊಡೆದವ್ರು ನಾವೇನು ಮಾಡೋಕ್ಕಂತೇಳಿ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ ತಾನೆ. ಅಲ್ಲಲ್ಲ, ಅವ್ರು ಹೇಳ್ತಾ ಇರೋದು ಸರ್, ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ. ನಾವು ಡ್ಯಾಮೇಜ್ ಆರ್ಟಿಕಲ್ ಕೊಟ್ಟಿಲ್ಲ ಅವ್ರಿಗೆ, ಇಷ್ಟೇ ಹೇಳ್ಬೋದು. ಇನ್ನು ಗ್ರಾಹಕ ಚಂದ್ರಶೇಖರ್ ಆಹಾರ ಇಲಾಖೆಯ ಅಧಿಕಾರಿಗೆ ಹಾಗೂ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರೆ ಮೂಲಕ ದೂರನ್ನು ನೀಡಿದರು. ಘಟನೆ ಬಗ್ಗೆ ತಿಳಿದ ಪೊಲೀಸರು ಹಾಗೂ ಆಹಾರ ಸುರಕ್ಷತಾ ಅಧಿಕಾರಿಗಳಾದ ಅಂಬಿಕಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಫುಡ್ ಸೇಫ್ಟಿ ಆಫೀಸರ್ಗೂ ಡೋಂಟ್ ಕೇರ್ ಎನ್ನದೇ ಇದ್ದ ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ನಂತರ ಮಾತನಾಡಿ, ಯಾವುದೇ ಮಾಲ್ ಅಥವಾ ಸಣ್ಣದಾದ ಅಂಗಡಿಯಾಗಲಿ ನಿಗದಿಯಾಗಿರುವ ವಸ್ತುಗಳ ಬೆಲೆಯ ಚಾಟ್ ಬೋರ್ಡ್ಗಳನ್ನು ಸಾರ್ವಜನಿಕರಿಗೆ ಕಾಣುವ ರೀತಿಯಲ್ಲಿ ಹಾಕಬೇಕಿತ್ತು. ಆದರೆ ಇವರು ಎಲ್ಲಿಯೂ ಹಾಕಿಲ್ಲ. ಇವರ ಬೇಜವಾಬ್ದಾರಿ ಎದ್ದು ಕಾಣುತ್ತಿದೆ. ಗ್ರಾಹಕ ನೀಡುವ ದೂರಿನ ಮೇರೆಗೆ ಕ್ರಮ ಜರುಗಿಸುತ್ತೇವೆಂದು ಎಚ್ಚರಿಕೆ ನೀಡಿದರು. ಮೂರನೇ ಸರಿ ಕಂಪ್ಲೇಂಟ್ ಬರ್ತಿರೋದು ಡಿಮಾರ್ಟ್ ಇದರಿಂದ. ಪದೇ ಇದೇ ಇದಾಯ್ತಂದ್ರೆ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಈಗಲೇ ಮಾಡ್ತೀವಿ ನಾವು. ಅವ್ರು ಏನಿದೆ ಡೀಟೇಲ್ಸ್ ಅದೆಲ್ಲ ತಗೊಂಡ್ಬರ್ಲಿ. ಅವ್ರು ಯಾವಾಗ ಅಷ್ಟೇ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ತಗೊಂಬರಕ್ಕೆ ಹೇಳ್ರಿ. ಎಷ್ಟೊತ್ತು ನೀವು ಹೋದ್ರು ಅಪ್ಲೈ ಮಾಡೋದಕ್ಕಲ್ಲ ನಿಮಗೆ ಲೈಸೆನ್ಸ್ನ ಕೊಡೋದು. ನಾವು ಒಂದು ಚಿಕ್ಕ ಅಂಗಡಿಯಿಂದ ದೊಡ್ಡ ಮಾಲ್ವರೆಗೂ ನಮ್ಗೆ ಲೈಸೆನ್ಸ್ ಇದ್ರೇ ಏನೋ ಸರ್ಟಿಫೈ ಮಾಡೋದು. ಅದು ನಿಮ್ಮ ಆಫೀಸಲ್ಲಿ ಇಟ್ಕೊಳ್ಳೋದಕ್ಕೆಲ್ಲ ನಾವು ಕೊಡೋದು. ಅದು ಪಬ್ಲಿಕ್ಗೆ ಡಿಸ್ಪ್ಲೇ ಆಗಬೇಕು. ಏನೇನು ಸರ್ವಿಸ್ ಕೊಡ್ತಿದ್ದೀರಾ, ಏನಿದೆ ಅಂತ. ನಿಮ್ಮದು ಫೀಡ್ಬ್ಯಾಕ್ ಕಸ್ಟಮ್ ಎಲ್ಲಿದೆ ನಿಮ್ಮದು ಸಿಸ್ಟಮು, ಅದರಲ್ಲಿ ಏನೇನು ಹೋಗ್ತಿದೆ ಫೀಡ್ಬ್ಯಾಕು ನೀವು ನೋಡಿದ್ದೀರಾ. ಬೆಳಗ್ಗೆ ನಿಮಗೆ ರೆಪ್ಯುಟೇಷನ್ ಹಾಳಾಗಲ್ವ? ನಿಮ್ಮ ರೆಪ್ಯುಟೇಷನ್ನು ಡಿಮಾರ್ಟ್ ಅಂತ ಎಲ್ಲರೂ ಏನಕ್ಕೆ ಬರ್ತಾರೆ? ಎಂಥ ಬಡವರು ಬರ್ತಾರೆ, ಸೌಕರ್ಯರು ಬರ್ತಾರೆ. ಈ ರೀತಿ ಬಿಹೇವ್ ಮಾಡಿದ್ರೆ ಮತ್ತೆ ಏನೇ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ. 3 hours ಅವ್ರು ವೆಯ್ಟ್ ಮಾಡಿಕೊಂಡು ಅವ್ರು ಟೈಮ್ ವೇಸ್ಟ್ ಮಾಡಿದಾರಲ್ಲ, ಅವ್ರು ನೀವು ಟೈಮ್ನ ನೀವು ಕೊಡೋಕ್ಕಾಗುತ್ತಾ? ಎಲ್ಲ ಎಷ್ಟು ಕೆಲಸ ಬಿಟ್ಟು ಬಂದಿರ್ತಾರೆ. ಫುಡ್ ಲೈಸೆನ್ಸ್ ಕೊಟ್ಟಿರೋದು ನಿಜಾನೇ. ಆದರೆ ನಾನೀಗ ಕೆಲವೊಂದು 15 ದಿವಸದಿಂದ ನಾನೀಗ ಫುಡ್ ಸೇಫ್ಟಿ ಇನ್ಚಾರ್ಜ್ ತೊಗೊಂಡಿದ್ದೀನಿ. ಅವ್ರು ಏನು ಡಿಸ್ಪ್ಲೇ ಮಾಡಬೇಕಾಗಿತ್ತು ಎಲ್ಲ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಾಗಿರ್ಬೋದು, ಯಾವುದೇ ಮಾಲ್ ಆಗಿರ್ಬೋದು, ಜನಗಳಿಗೆ ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ ಕಾಣೋ ರೀತಿ ಅವರು ಡಿಸ್ಪ್ಲೇ ಮಾಡಬೇಕು. ಅದು ಅವರ ಒಂದು ಜವಾಬ್ದಾರಿ. ಆ ಜವಾಬ್ದಾರಿ ಇದರಲ್ಲಿ ನುಣುಚ್ಕೊಳೋದಾಗಲಿ ಅಥವಾ ಜಾರ್ಕೊಳೋದಾಗಲಿ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಈ ರೀತಿ ಮತ್ತೇನಾದರೂ ಇದಾಯಿತು ಅಂದರೆ ನಾವು ಸೀರಿಯಸ್ ಕ್ರಮ ಕೈಗೊಳ್ತೀವಿ. ಈಗಲೂ ಕೂಡ ನಾವು ಬಿಡೋದಿಲ್ಲ. ಈಗೇನು ಗ್ರಾಹಕರಿಂದ ನಮಗೆ ಕಂಪ್ಲೇಂಟ್ ಬಂದಿದೆ, ಅವರೇನು ದೂರನ್ನು ಕೊಟ್ಟಿದ್ದಾರೆ, ಇದ್ರ ಮೇಲೆ ಆ ನಿಟ್ಟಿನಲ್ಲಿ ನಾವು ಅವ್ರ ಮೇಲೆ ಕಡ್ಡಾಯವಾಗಿ ನಾವು ಕ್ರಮ ಜರುಗಿಸ್ತೀವಿ. ನಮ್ಮ ಏನು ಆಫೀಸರ್ ಏನು ಗೈಡ್ ಮಾಡ್ತಾರೆ, ನಾವೇನು ಕ್ರಮ ಮಾಡಬೇಕು, ನಮ್ಮ AC ಸರ್ ಇದ್ದಾರೆ, ಅವರು ಇದನ್ನು ಗಮನಕ್ಕೆ ಅವ್ರಿಗೆ ತರ್ತೀವಿ. ಅವ್ರು ಏನು ಹೇಳ್ತಾರೆ, ಅವ್ರು ಏನು ಕ್ರಮ ಕೈಗೊಳ್ಳೋಕ್ಕೆ ನಮಗೆ ನಿದರ್ಶನ ನೀಡ್ತಾರೆ, ಅದ್ರ ಬಗ್ಗೆ ನಾವು. ಒಟ್ಟಾರೆಯಾಗಿ ಡಿಮಾರ್ಟ್ನ ಸಿಬ್ಬಂದಿಗಳ ಈ ವರ್ತನೆಯಿಂದ ಸಾರ್ವಜನಿಕ ವಲಯದಲ್ಲಿ ಬೇಸರ ವ್ಯಕ್ತವಾಗಿದೆ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನಾನು ID ತೋರಿಸಲ್ಲ, ನನ್ನ ಹೆಸರು ಹೇಳಲ್ಲ ಅಂತ ರೌಡಿಸಮ್ ಮಾಡ್ತಾರಲ್ಲ, ಅವ್ರು ಇವಾಗ ಇನ್ನೂ ಬರಲಿಲ್ಲ ಇಲ್ಲಿಗೆ. ಕಳ್ಳಟ ಆಡ್ತೀರ ಹಾಗಾದ್ರೆ, ಗ್ಯಾಂಗ್ ಇಟ್ಕೊಂಡು ಅಲ್ಲ ಕಳಿಸಿ. ಅವ್ರು ನೋಡಬೇಕು, ಅವ್ರು ID ನೋಡಿ.